ಹಾಸನ ಜಿಲ್ಲೆಯಲ್ಲಿ ಲಂಚ ಬಾಕತನ ಹೆಚ್ಚಾಗ್ಬಿಟ್ಟಿದೆ ಅನ್ನುವಂತ ಒಂದು ಸ್ಫೋಟಕ ಹೇಳಿಕೆ ಈಗ ಹೊರಬಿದ್ದಿದೆ. ಪಿಡಿಒಗಳಿಂದ ಹಿಡಿದು ಮುಖ್ಯಸ್ಥರವರೆಗೂ ಕೂಡ ಲಂಚಕ್ಕೆ ಕೈ ಚಾಚುತ್ತಾ ಇದ್ದಾರಂತೆ. ಹಾಸನದಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಈ ರೀತಿಯಾಗಿ ಬಾಂಬ್ ಸಿಡಿಸಿದ್ದಾರೆ. ಹಾಸನ ಜಿಲ್ಲಾ ಕೇಂದ್ರದಲ್ಲಿ ಅಧಿಕಾರಿಗಳು ಕಂಟ್ರೋಲ್ಗೆ ಸಿಗ್ತಾ ಇಲ್ಲ, ಹಿಗ್ಗಾಮುಗ್ಗ ಲಂಚ ಕೇಳ್ತಿದ್ದಾರೆ. ಕೆಲ ಸರ್ಕಾರಿ ಕಚೇರಿಗಳು ಕಾಂಗ್ರೆಸ್ನ ಕಚೇರಿಗಳೇ ಆಗ್ಬಿಟ್ಟಿದ್ದಾವೆ. ಈಗಾಗಲೇ ನಗರಸಭೆ ಕಮಿಷನರ್ನಿಂದ ಹಿಡಿದು ಶಿಕ್ಷಣ ಇಲಾಖೆಯ ಡಿಡಿಪಿಐವರೆಗೂ ಕೂಡ ಜೈಲಿನಲ್ಲಿದ್ದಾರೆ. ಗಂಭೀರ ಆರೋಪಗಳನ್ನ ಮಾಡ್ತಾ ಇರುವಂತದ್ದು ಸ್ವರೂಪ್ ಪ್ರಕಾಶ್. ಮೊದಲು ಇಲ್ಲಿರುವಂತ ಅಧಿಕಾರಿಗಳು ವರ್ಗಾವಣೆ ಆದ್ರೆ ಸಾಕಾಗ್ಬಿಟ್ಟಿದೆ, ವರ್ಗಾವಣೆ ಆಗ್ಲಿಲ್ಲ ಅಂದ್ರೆ ನಾನು ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತೀನಿ, ಅಧಿಕಾರಿಗಳ ವಿರುದ್ಧ ಸಿಎಂಗೆ ಪತ್ರ ಬರೀತೀನಿ ಅಂತ ಸ್ವರೂಪ್ ಪ್ರಕಾಶ್ ಅವರು ಬಾಂಬ್ ಸಿಡಿಸಿದ್ದಾರೆ. ಯಾರ್ಯಾರು ಲಂಚ ತೆಗೆದುಕೊಳ್ತಿದ್ದಾರೆ ಅವರೆಲ್ಲರೂ ವರ್ಗಾವಣೆ ಆಗಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ಈ ಸರ್ಕಾರದಲ್ಲಿ ಮೊನ್ನೆ ಕೂಡ ನಗರಸಭೆಯ ತಾವು ಕಮಿಷನರ್ ಇರ್ಬೋದು ಮತ್ತು ಎಡಬ್ಲ್ಯೂ ಅವರು ಏನು ಲೋಕಾಯುಕ್ತ ಟ್ರ್ಯಾಪ್ ಆಗಿರೋ ತಾವು ಕೂಡ ನೋಡಿದ್ರಿ. ಅದೇ ರೀತಿ ಡಿಡಿಪಿ ಅವರು ಕೂಡ ಟ್ರ್ಯಾಪ್ ಆಗಿ 15 ಈಗಾಗಲೇ ಜೈಲಿನಿದ್ದಾರೆ, ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಅಧಿಕಾರಿಗಳ ಸಂಬಂಧಪಟ್ಟಂಗೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಂತೂ ಕೂಡ ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತು ಏನು ಸಂಬಂಧಪಟ್ಟ ಇಲಾಖೆಗಳಲ್ಲಿ ಭಾಳಷ್ಟು ಭ್ರಷ್ಟಾಚಾರ ಹೆಚ್ಚಾಗಿದೆ. ಇವತ್ತು ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಎಲ್ಲರೂ ಅಂತ ಹೇಳಲ್ಲ, ಆದರೆ ಕೆಲವರು ವಿ ಎಗಳಿರ್ಬೋದು, ಅವರೇ ರಿಯಲ್ ಎಸ್ಟೇಟ್ನ ದಂಧೆಗಳಿಗೆ ವ್ಯವಹಾರಗಳಿಗಿರ್ಬೋದು, ಹಲವಾರು ಪಿ ಡಿ ಒಗಳಿರ್ಬೋದು, ಹಲವಾರು ಇಂಥ ಒಂದು ದಂಧೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ಹೆಚ್ಚಾಗಿ ನಡೀತಿದೆ. ಹಾಗಾಗಿ ಕೆಲವೊಂದು ಕಡೆ ಸರ್ಕಾರನೂ ಕೂಡ ನಿರ್ಲಕ್ಷ್ಯ ಹೊಂದ್ತಾ ಇದೆ. ನಾನು ಕೂಡ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇನೆ. ಈ ಕೂಡಲೇ ಏನು ರಾಜ್ಯ ಸರ್ಕಾರ ಮುಂದೆ ಬಂದು ಹಾಸನ ವಿಧಾನಸಭಾ ಕ್ಷೇತ್ರ ಮತ್ತು ಹಾಸನ ಜಿಲ್ಲೆಯಲ್ಲಿ ಏನು ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವ್ರನ್ನ ಈ ಕೂಡಲೇ ಅವ್ರನ್ನ ವರ್ಗಾವಣೆ ಮಾಡಬೇಕು. ಹಲವಾರು ನಾನು ಆಗಾಗಲೇ ನಮ್ಮ ಪಿ ಡಿ ಒಗಳಿಗೆ ಸಂಬಂಧಪಟ್ಟಂಗೂ ಕೂಡ ನಾನು ಏನು ಪ್ರಿಯಾಂಕಾ ಖರ್ಗೆ ಅವ್ರನ್ನು ಕೂಡ ನಾನು ಮನವಿಯನ್ನು ಕೊಟ್ಟು ಒಂದು ಅರ್ಜಿಯನ್ನು ಕೂಡ ಕೊಟ್ಟು ಆಗಲೇ ಪಿ ಡಿ ಒವನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಅಲ್ಲಿ ಇದು ಕಳೆದ 1 ವರ್ಷದ ಹಿಂದೆನೇ ಆಗಿಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಭಾಳಷ್ಟು ಭ್ರಷ್ಟಾಚಾರದಲ್ಲಿ ಹಾಸನ ಜಿಲ್ಲೆಯಲ್ಲಿ ತೊಡಗಿದ್ದಾರೆ. ಈ ಕೂಡಲೇ ಅವ್ರನ್ನೆಲ್ಲ ವರ್ಗಾವಣೆ ಮಾಡಬೇಕು ಅಂತ ನಾನು ತಮ್ಮ ಮೂಲಕ ಕೂಡ ಮನವಿಯನ್ನು ಮಾಡ್ತಾ ಇದ್ದೀನಿ.